Hello students, good morning. Welcome to Bhaskar classes. ನಾನು ನಿಮ್ಮ ಭಾಸ್ಕರ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್ GFGC ಮಾಗಡಿ. ಲಾಸ್ಟ್ 1 ವೀಕಿಂದ ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಅವಕಾಶ ಆಗಲಿಲ್ಲ. ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇದ್ದಿದ್ದರಿಂದ ಸೊ ಇವತ್ತೊಂದು ಸ್ವಲ್ಪ ಪುರ್ಸೊತ್ತು ಮಾಡಿಕೊಂಡು ನಿಮಗೋಸ್ಕರ ಮ್ಯಾಕ್ಸಿಮಮ್ ಅಡ್ಜಸ್ಟ್ಮೆಂಟ್ ಇರುವಂತಹ ಪ್ರಾಬ್ಲಮ್ನ ನಿಮ್ಮ ಮುಂದೆ ತಂದಿದ್ದೀನಿ. ಈ ವಿಡಿಯೋ ಲೆಂತಿ ಆಗ್ಬೋದು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ಲಾಸ್ಟ್ ವಿಡಿಯೋನಲ್ಲಿ ಒಂದು ಕ್ಷಮೆ ಯಾಚಿಸ್ತೀನಿ. ಸೊ ಲಾಸ್ಟ್ ಒಂದು ಪ್ರಾಬ್ಲಮಲ್ಲಿ ಜಿ ಪಿನೇ ಕ್ಯಾಲ್ಕುಲೇಟ್ ಮಾಡಿದಾಗೆ ಜಿ ಪಿ ರೇಷಿಯೋ ಇದು ಮಾಡಿಕೊಂಡು ಮುಂದಕ್ಕೆ ಹೋಗಿದ್ದೆ. ಅದನ್ನು ನೀವು ರೆಕ್ಟಿಫೈ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಸೊ ಅದನ್ನು ನೀವು ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ದಿವಸ ಏನು ಕಾನ್ಸೆಪ್ಟ್ ತಂದಿದ್ದೀನೋ ಅದನ್ನು ಸಂಪೂರ್ಣವಾಗಿ ನಿಮಗೆ ನಿಮ್ಮ ತಲೆ ಒಳಗಡೆ ಸೇರಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಪ್ರಾಬ್ಲಮ್ ನಂಬರ್ 45th ಪ್ರಾಬ್ಲಮ್ ಯಾವ ರೀತಿ ಇದೆ ಅನ್ನೋದನ್ನು ಮೊದಲೇ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ, ನೋಡಿ. ನೀವು ಈ ವಿಡಿಯೋ ಫುಲ್ ನೋಡಬೇಕಾ ಸ್ಕಿಪ್ ಮಾಡಬೇಕಾ ಅನ್ನೋದನ್ನು ನೀವೇ ಡಿಸೈಡ್ ಮಾಡಿ. ಸೊ ಪ್ರಾಬ್ಲಮ್ ನಂಬರ್ 45, ಪ್ಲೀಸ್ ವಾಚ್ ಇಟ್. ಸ್ಕ್ರೀನ್ಶಾಟ್ ತಗೊಂಬಿಡಿ. ಸೊ ಸ್ಕ್ರೀನ್ಶಾಟ್ ತಗೊಂಡಿದ್ದೀರಾ ಅನ್ಕೊಂಡಿದ್ದೀನಿ. ಟೋಟಲ್ ಈ ಪ್ರಾಬ್ಲಮಲ್ಲಿ 9 ಅಡ್ಜಸ್ಟ್ಮೆಂಟ್ಸ್ ಇದೆ. ಇಷ್ಟು ಚಿಕ್ಕ ಪ್ರಾಬ್ಲಮ್ ಅಂದರೆ ಇಷ್ಟೊಂದು ಅಡ್ಜಸ್ಟ್ಮೆಂಟ್ ಇರೋ ಪ್ರಾಬ್ಲಮ್ ಕೊಡೋದಿಲ್ಲ ನಿಮಗೆ. ಮ್ಯಾಕ್ಸಿಮಮ್ ಒಂದು 5 ಅಡ್ಜಸ್ಟ್ಮೆಂಟ್ಸ್ ಕೊಡ್ಬೋದು. ಯಾವ ಅಡ್ಜಸ್ಟ್ಮೆಂಟ್ ಕೊಡ್ತಾರೆ ಅಂತ ಗೊತ್ತಿರಲಿಕ್ಕಿಲ್ಲ. ಇದರಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಬಿಟ್ಟು ಇನ್ನು ಮಿಕ್ಕಿರುವಂಥ ಎಲ್ಲ ಅಡ್ಜಸ್ಟ್ಮೆಂಟ್ ಮ್ಯಾಕ್ಸಿಮಮ್ ಅಡ್ಜಸ್ಟ್ಮೆಂಟ್ ಇಲ್ಲಿ ಈ ಪ್ರಾಬ್ಲಮಲ್ಲಿ ಕವರ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಸೊ ಒಂದೊಂದೇ ಅಡ್ಜಸ್ಟ್ಮೆಂಟ್ ಯಾವ ರೀತಿ ಟ್ರೀಟ್ಮೆಂಟ್ ನೀವು ಕೊಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಫಸ್ಟ್ ಹೋಗ್ಬಿಡ್ತೀನಿ. ಆ ನಂತರ ಅದು ಅಲ್ದಿರ ಈ ಪ್ರಾಬ್ಲಮ್ಗೆ ಸಂಬಂಧಪಟ್ಟಿರೋ ಹಾಗೆ 9 ಅಡ್ಜಸ್ಟ್ಮೆಂಟ್ಸ್ ಇದೆ. ನಾನು ಹೇಳಕ್ಕೆ ಹೊರಟಿರುವಂತಹದ್ದು 11 ಅಡ್ಜಸ್ಟ್ಮೆಂಟ್ಸ್ ಯಾವ ರೀತಿ ಇರುತ್ತೆ, ಆ ಅಡ್ಜಸ್ಟ್ಮೆಂಟ್ಗೆ ಟ್ರೀಟ್ಮೆಂಟ್ ಯಾವ ರೀತಿ ಕೊಡಬೇಕು ಅನ್ನೋದು ವಿಚಾರನ ನಿಮ್ಮ ಹತ್ರ ಸಂಪೂರ್ಣವಾಗಿ ವಿಚಾರನ ಹಂಚ್ಕೊತೀನಿ. ಯಾವುದೇ ರೀತಿಯಾಗಿ ವಿಡಿಯೋ ಸ್ಕಿಪ್ ಮಾಡ್ದಿರಾ ವಿಡಿಯೋನ ಫುಲ್ ವಿಡಿಯೋನ ನೋಡಿ ಸ್ಟೂಡೆಂಟ್ಸ್. ಅರ್ಥ ಮಾಡ್ಕೊಳ್ಳಿ. ಏನೇ ಡೌಟ್ ಬಂದರೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ನೆಕ್ಸ್ಟ್ ಫರ್ದರ್ ನಿಮಗೆ ನೆಕ್ಸ್ಟ್ ವಿಡಿಯೋ ಮಾಡುವಾಗ ನಿಮ್ಮ ಡೌಟ್ಸ್ನ ನಾನು ಪರಿಗಣನೆಗೆ ತಗೊಂಡು ಮುಂದಕ್ಕೆ ಹೋಗ್ತೀನಿ. ಹಾಗಾದರೆ ಇದು 11th ಪಾರ್ಟ್. ಇನ್ನು 12th ಪಾರ್ಟ್ ಅನ್ನೋದು ಲಾಸ್ಟ್ ಎಪಿಸೋಡ್ ಆಗಿರುತ್ತೆ ಈ ಚಾಪ್ಟರ್ನಲ್ಲಿ. 22 ಮಾರ್ಕ್ಸ್ಗೆ ಬರುವಂಥ ಚಾಪ್ಟರ್. ಸೊ ಈಗ ಹೋಗೋಣ ಪ್ರಾಬ್ಲಮ್ ನಂಬರ್ 45 ವಿತ್ 11 ಅಡ್ಜಸ್ಟ್ಮೆಂಟ್ಸ್. ಸ್ಟೂಡೆಂಟ್ಸ್, ಫಸ್ಟ್ ಅಡ್ಜಸ್ಟ್ಮೆಂಟ್. Plant was installed by firms. Plant was installed by firms. Own workers. He was paid rupees 5,000 which was included in wages. ಪ್ಲ್ಯಾಂಟ್ನ ಇನ್ಸ್ಟಾಲ್ ಮಾಡಿದಾರಂತೆ. ಪ್ಲ್ಯಾಂಟ್ನ ಇನ್ಸ್ಟಾಲ್ ಮಾಡಿರುವಂಥದ್ದು ತನ್ನ ವರ್ಕರ್ಸೇ ಇನ್ಸ್ಟಾಲ್ ಮಾಡಿದ್ದಾರೆ. ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ ಬಂದಿದೆ ಫ್ಯಾಕ್ಟ್ರಿ ಒಳಗೆ. ಸೊ ಅದನ್ನು ಇನ್ಸ್ಟಾಲ್ ಮಾಡಿರೋದು ಯಾರು? ವರ್ಕರ್ಸೇ ಮಾಡಿದ್ದಾರೆ. ಆ ವರ್ಕರ್ಸ್ ಮಾಡಿರುವಂತಹ ಇನ್ಸ್ಟಾಲೇಷನ್ ಚಾರ್ಜಸ್ ಎಷ್ಟು ಅಂದರೆ 5,000 rupees. ಅದು ಯಾವುದ್ರಲ್ಲಿ ಸೇರ್ಕೊಬೇಕು? ಕಾಸ್ಟ್ ಆಫ್ ಮಿಷನರಿಗೆ ಇನ್ಕ್ಲೂಡ್ ಆಗಬೇಕು. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅದು ಯಾವುದರಲ್ಲಿ ಸೇರ್ಕೊಂಡಿದೆಯಂತೆ? ವೇಜಸ್ಸಲ್ಲಿ ಸೇರ್ಕೊಂಡಿದೆಯಂತೆ. ಹಾಗಾದರೆ ವೇಜಸ್ ಅನ್ನೋದು ಡೈರೆಕ್ಟ್ ಎಕ್ಸ್ಪೆನ್ಸಸ್. ರಾ ಮೆಟೀರಿಯಲ್ನ ಫಿನಿಶ್ಡ್ ಗೂಡ್ಸ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಏನೇನು ವೇಜಸ್ ಕೊಟ್ಟಿದ್ದಾರೋ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗಿದೆಯೋ ಆ ಒಂದು ವೇಜಸ್ ಮಾತ್ರ ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಸೈಡಲ್ಲಿ ತೊಗೊಬೇಕಾಗಿರೋದು. ಆದರೆ ಮಿಷಿನರಿನ ಇನ್ಸ್ಟಾಲ್ ಮಾಡೋಕ್ಕೋಸ್ಕರ ಆಗಿರುವಂತಹ ವೇಜಸ್ ಕೊಟ್ಟಿದ್ದಾರೋ ಆ ಒಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನೋದು ಈ ವೇಜಸ್ಸಲ್ಲಿ ಇನ್ಕ್ಲೂಡ್ ಆಗಿದೆಯಂತೆ. ಹಾಗಾದರೆ ನಾವೇನು ಮಾಡಬೇಕಾಗಿರುತ್ತೆ? ವೇಜಸ್ನಲ್ಲಿ ಲೆಸ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ವೇಜಸ್ಸಲ್ಲಿ ಏನು ಮಾಡಬೇಕಾಗಿರುತ್ತೆ? ಲೆಸ್ ಮಾಡಬೇಕಾಗಿರುತ್ತೆ. ಎಷ್ಟು ಲೆಸ್ ಮಾಡಬೇಕಾಗಿರುತ್ತೆ? 5,000 rupees ಅಷ್ಟು ವೇಜಸ್ಸಲ್ಲಿ ಲೆಸ್ ಮಾಡಬೇಕಾಗಿರುತ್ತೆ. ಏಕೆ? ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಸ್ಟೂಡೆಂಟ್ಸ್. ನೆಕ್ಸ್ಟ್, ಗೂಡ್ಸ್ ವಿತ್ಡ್ರಾನ್ ಬೈ ದ ಪ್ರೊಪ್ರೈಟರ್ rupees 2,000 not recorded.
ಆ್ಯಕ್ಚುಲಿ ಏನು ಅಂತಂದರೆ ಇದರ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ, ಅರ್ಥ ಆಗಿದೆ ಅಂತ ಅನಿಸುತ್ತೆ, ಆದರೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಇಫ್ ಎನಿ ಗೂಡ್ಸ್ ವಿತ್ಡ್ರಾನ್ ಬೈ ದ ಪ್ರೊಪ್ರೈಟರ್ ಇಸ್ ನೋನ್ ಆಸ್ ಡ್ರಾಯಿಂಗ್ಸ್ ಇಫ್ ಇಟ್ ಈಸ್ ಯೂಸ್ಡ್ ಫಾರ್ ಪರ್ಸ್ನಲ್ ಯೂಸ್. ಪರ್ಸ್ನಲ್ ಯೂಸ್ಗೋಸ್ಕರ ಕ್ಯಾಶ್ ಆರ್ ಗೂಡ್ಸ್ ವಿತ್ಡ್ರಾ ಮಾಡಿದ್ರ ಅಂದರೆ ಪ್ರೊಪ್ರೈಟರ್, ಅದನ್ನು ನಾವೇನಂತ ಕರಿತೀರಾ? ಡ್ರಾಯಿಂಗ್ಸ್ ಅಂತ ಕರಿತೀರಾ. ಇಲ್ಲೇನು ಮಾಡಿದ್ದಾರೆ? ವಿತ್ಡ್ರಾ ಮಾಡಿದಾರಂತೆ ಯಾರು? ಪ್ರೊಪ್ರೈಟರ್. ಏನನ್ನ? ಗೂಡ್ಸ್ನ. ಸುಮ್ಮನೆ ಉದಾಹರಣೆಗೆ 1,00,000 ಅಷ್ಟು ಗೂಡ್ಸ್ ತಂದಿದ್ದಾನೆ, ಅದರಲ್ಲಿ 10,000 ರೂಪಾಯಿ ಅಷ್ಟು ಮನೆಗೆ ತೊಗೊಂಡೋಗಿದ್ದಾನೆ. ಹಾಗಾದ್ರೆ ಬಿಸ್ನೆಸ್ ಯೂಸ್ ಮಾಡಿದ್ದು ಎಷ್ಟು? 90,000 ಮಾತ್ರ. ಹಾಗಾದ್ರೆ ಏನು ಮಾಡಬೇಕು? ಪರ್ಚೇಸಸ್ ಅಲ್ಲಿ ಈ ಒಂದು ಡ್ರಾಯಿಂಗ್ಸ್ನ ಲೆಸ್ ಮಾಡಬೇಕಾಗಿರುತ್ತೆ. ಏನು ಮಾಡಬೇಕಾಗಿರುತ್ತೆ? ಲೆಸ್ ಮಾಡಬೇಕಾಗಿರುತ್ತೆ. ಏನನ್ನ? ಡ್ರಾಯಿಂಗ್ಸ್. ಯಾವುದರಲ್ಲಿ? ಫ್ರಮ್ ಪರ್ಚೇಸಸ್. ಲೆಸ್ ಮಾಡಬೇಕು. ಯಾವುದರಲ್ಲಿ? ಪರ್ಚೇಸಸ್ ಅಲ್ಲಿ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಸ್ಟೂಡೆಂಟ್ಸ್. ಥರ್ಡ್, ಮೂರನೇದು ಏನಂತ ಹೇಳುತ್ತೆ ಅಂತ ನೋಡೋಣ. ಪರ್ಚೇಸಸ್ ಇನ್ಕ್ಲೂಡ್ ₹3,000 ಪರ್ಚೇಸ್ ಆಫ್ ಮಿಷಿನರಿ. ಅದು ಮಿಷಿನರಿ ಪರ್ಚೇಸ್ ಮಾಡಲಿ, ಅಥವಾ ಫರ್ನಿಚರ್ ಪರ್ಚೇಸ್ ಮಾಡಲಿ, ಅಥವಾ ಮೋಟಾರ್ ಕಾರ್ ಪರ್ಚೇಸ್ ಮಾಡಲಿ, ಅಥವಾ ಲ್ಯಾಪ್ಟಾಪ್ ಪರ್ಚೇಸ್ ಮಾಡಲಿ, ಅಂದರೆ ಅಸೆಟ್ನ ಪರ್ಚೇಸ್ ಮಾಡ್ದಂಗಾಯಿತು. ಗೂಡ್ಸ್ನ ಪರ್ಚೇಸ್ ಅಲ್ಲ ಸ್ಟೂಡೆಂಟ್ಸ್. ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಸೈಡ್ನಲ್ಲಿ ಪರ್ಚೇಸಸ್ ಮೀನ್ಸ್ ಪರ್ಚೇಸ್ ಆಫ್ ಗೂಡ್ಸ್, ನಾಟ್ ಅನ್ ಅಸೆಟ್ಸ್. ಸೊ ಪರ್ಚೇಸಸ್ ಅಲ್ಲಿ ಅಸೆಟ್ ಪರ್ಚೇಸ್ ಮಾಡಿರೋದು ಸೇರ್ಕೊಂಡಿದೆಯಂತೆ. ಸೊ ನಾವೇನು ಮಾಡಬೇಕು? ಲೆಸ್ ಮಾಡಬೇಕು. ಏನನ್ನು ಲೆಸ್ ಮಾಡಬೇಕು? ₹3,000 ಲೆಸ್ ಮಾಡಬೇಕು. ಯಾವುದರಿಂದ ಲೆಸ್ ಮಾಡಬೇಕು? ಪರ್ಚೇಸಸ್ ಇಂದ ಲೆಸ್ ಮಾಡಬೇಕು. ಏಕೆ ಲೆಸ್ ಮಾಡಬೇಕು? ಕಾರಣ ಏನು? ಪರ್ಚೇಸ್ ಆಫ್ ಮಿಷಿನರಿ ಮೀನ್ಸ್ ಟು ಸೇ ವಾಟ್? ಪರ್ಚೇಸ್ ಆಫ್ ಅಸೆಟ್. ಅಸೆಟ್ನ ಪರ್ಚೇಸ್ ಮಾಡಿರೋದನ್ನ ಪರ್ಚೇಸ್ ಅಲ್ಲಿ ಇನ್ಕ್ಲೂಡ್ ಮಾಡಿಬಿಟ್ಟಿದ್ದಾರೆ. ನಾವು ಯಾವ ಪರ್ಚೇಸ್ ಮಾತ್ರ ತಗೊಬೇಕಾಗಿರೋದು? ಟ್ರೇಡಿಂಗ್ ಅಕೌಂಟ್ ಡೆಬಿಟ್ ಸೈಡ್ನಲ್ಲಿ ಪರ್ಚೇಸ್ ಆಫ್ ಗೂಡ್ಸ್ ಮಾತ್ರ ತಗೊಬೇಕಾಗಿರೋದು. ಪರ್ಚೇಸ್ ಆಫ್ ಅಸೆಟ್ಸ್ 3,000 ಇನ್ಕ್ಲೂಡ್ ಆಗಿದೆಯಂತೆ. ಆ 3,000 ಏನು ಮಾಡಬೇಕಾಗಿರುತ್ತೆ? ನಾವು ಲೆಸ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಓಕೆ, ಎಸ್. ಈಗ ಹೋಗೋಣ 4ನೇದಕ್ಕೆ. 4ನೇ ಅಡ್ಜಸ್ಟ್ಮೆಂಟ್. 11 ಅಡ್ಜಸ್ಟ್ಮೆಂಟ್ ಇರೋದು, 3 ಅಡ್ಜಸ್ಟ್ಮೆಂಟ್ ಕಂಪ್ಲೀಟೆಡ್. ಈಗ 4ನೇ ಅಡ್ಜಸ್ಟ್ಮೆಂಟ್. ಸ್ವಲ್ಪ ಕೇರ್ಫುಲ್ ಆಗಿ ಕೇಳಿಸ್ಕೊಬೇಕೀಗ. ಸೇಲ್ಸ್ ಅಪ್ ಟು ದ ಡೇಟ್ ಆಫ್ ಫೈರ್. ಸೇಲ್ಸ್ ಅಪ್ ಟು ದ ಡೇಟ್ ಆಫ್ ಫೈರ್ ಇನ್ಕ್ಲೂಡ್ ₹10,000. ಯಾವುದರಲ್ಲಿ ಇನ್ಕ್ಲೂಡ್ ಆಗಿರೋದು? ಸೇಲ್ಸ್ನಲ್ಲಿ ಇನ್ಕ್ಲೂಡ್ ಆಗಿರೋದು. ಫಾರ್ ವಿಚ್ ಗೂಡ್ಸ್ ಹ್ಯಾಡ್ ನಾಟ್ ಬೀನ್ ಡಿಸ್ಪ್ಯಾಚ್ಡ್. ಏನಿಂಗಂದ್ರೆ ಅರ್ಥ? ಸೇಲ್ಸ್ ಮಾಡಿದ್ದೀವಿ. ಸುಮ್ಮನೆ ಉದಾಹರಣೆಗೆ ಇವತ್ತು ಬೆಳಗಿನ ಸೇಲ್ಸ್ ಹೇಳ್ತೀನಿ, ಇವತ್ತು ಬೆಳಗ್ಗೆಯಿಂದ ಆಗಿರೋ ಸೇಲ್ಸ್ ಹೇಳ್ತೀನಿ. ಬೆಳಗ್ಗೆ ಮಿಸ್ಟರ್ ಎಕ್ಸ್ ಬಂದ, ₹10,000 ಗೂಡ್ಸ್ನ ಸೇಲ್ಸ್ ಮಾಡಿದ್ವಿ. ಅಂದ್ರೆ ಅರ್ಥ ಏನು? ಗೂಡ್ಸ್ನ ಮಾರಾಟ ಮಾಡಿದ್ವಿ. ಗೂಡ್ಸ್ ಮಾರಾಟ ಮಾಡಿದ್ರೆ ಅವನೇನು ಮಾಡ್ತಾನೆ? ತಗೊಂಡು ನಮ್ಮ ಹತ್ರನೇ ಇಟ್ಬಿಟ್ಟು ಹೋಗ್ತಾನ? ಇಲ್ಲ, ಎತ್ಕೊಂಡು ಹೋಗ್ತಾನೆ. ಅಂದರೆ ನಮ್ಮ ಬಿಸ್ನೆಸ್ಸಿಂದ ಆಚೆ ಕಡೆಗೆ ಹೋಗಿದೆ. ಓಕೆ, ರೈಟ್, ಭಾಳ ಸಂತೋಷ. ಮಿಸ್ಟರ್ ವೈ ಬಂದ, ಅವನಿಗೆ 20,000 ಗೂಡ್ಸ್ನ ಸೇಲ್ ಮಾಡಿದ್ದೀನಿ. ಓಕೆ, ಅವನು ಎತ್ಕೊಂಡು ಹೋದ. ಮಿಸ್ಟರ್ ಝಡ್ ಅನ್ನೋ ಸುಂದರ ಇದ್ದಾನಲ್ವಾ, ಅವನಿಗೆ ನಾನು ₹5,000 ಗೂಡ್ಸ್ನ ನಾನು ಸೇಲ್ಸ್ ಮಾಡಿದ್ದೀನಿ. ಆದರೆ ಅವನು ಅದನ್ನ ತಗೊಂಡು ಹೋಗಲಿಲ್ಲ. ನಮ್ಮ ಮನೆಗೆ ಕಳಿಸ್ಬಿಡಿ ಅಂತ ತಂದ, ಅಥವಾ ಅಡ್ರೆಸ್ ಕೊಟ್ಟ, ಅಡ್ರೆಸ್ ಕಳಿಸ್ಬಿಡಿ ಅಂತ ಹೇಳ್ದ. ಆಯ್ತು ಸರ್, ನಾಳೆ ಕಳಿಸ್ತೀನಿ ನಾನು ನಿಮಗೆ ಅಂತ ಹೇಳಿದ್ವಿ. ಹಾಗಾದರೆ ಟೋಟಲ್ ಆಗಿ ಇವತ್ತಿನ ಸೇಲ್ಸ್ ಎಷ್ಟಾಯಿತು? 35,000 ಆಯಿತು ಸ್ಟೂಡೆಂಟ್ಸ್. 35,000 ಆಯಿತು. ನಾಳೆ ಕಳಿಸ್ತೀನಿ ಅಂತ ಹೇಳಿದ್ವಿ. ಯಾರಿಗೆ? ಮಿಸ್ಟರ್ ಝೆಡ್ ಅನ್ನೋ ಸುಂದರಂಗೆ. ಮಿಸ್ಟರ್ ಝೆಡ್ ಅನ್ನೋ ಸುಂದರಂಗೆ ನಾನು ನಾಳೆ ಕಳಿಸ್ತೀನಿ, ಅಥವಾ ರಾತ್ರಿ ಕಳಿಸ್ತೀನಿ, ಅಥವಾ ನಾಡೋದು ಕಳಿಸ್ತೀನಿ ಅಂತ ಹೇಳಿದ್ದೀನಿ. ಆದರೆ ಸೇಲ್ಸ್ 35,000 ನಾನು ರೆಕಾರ್ಡ್ ಮಾಡಿಬಿಟ್ಟಿದ್ದೀನಿ, ಅವ್ನಿಗೆ ಸೇಲ್ಸ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟಿದ್ದಾರೆ. ಆದರೆ 5,000 ಗೂಡ್ಸ್ ನಾನು ಕಳಿಸಿದ್ದೀನ, ರಾತ್ರಿ ಬೆಂಕಿ ಬಿದ್ದೋಯ್ತು. ನಾನು ಡಿಸ್ಪ್ಯಾಚ್ ಮಾಡಿಲ್ಲ ಅಂತಂದರೆ ನಾನು ಗೂಡ್ಸ್ನ ಅವನಿಗೆ ಕಳಿಸಿಲ್ಲ ಅಂತಂದರೆ ಗೂಡ್ಸ್ ಏನಾಗಿದೆ? ಅಲ್ಲೇ ಸುಟ್ಟೋಗಿದೆ, ಫರ್ಮಲ್ಲೇ ಇತ್ತು. ಹಾಗಾದರೆ ನನ್ನ ಪ್ರಶ್ನೆ ನಿಮಗೆ ಆಗ್ತಾ ಇರೋದೇನು ಅಂತಂದರೆ, ಸೇಲ್ಸ್ 35,000 ಅಷ್ಟು ಗೂಡ್ಸ್ ಸೇಲ್ಸ್ ಆಯಿತಾ? ಈಗ ಆ್ಯಕ್ಚುಲಿ ಏನು ಅಂತಂದರೆ, ಈ ಮೌಸ್ನ ನೀವು ಏನು ಮಾಡಿದ್ದೀರಾ? ಸೇಲ್ಸ್ ಮಾಡ್ತಿದ್ದೀರಾ. ಈ ಮೌಸ್ನ ಏನು ಮಾಡ್ತಾ ಇದ್ದೀರಾ? ನೀವು ಸೇಲ್ಸ್ ಮಾಡ್ತಿದ್ದೀರಾ ಅಂದರೆ ಅವನು ಏನು ಮಾಡ್ತಾನೆ? ಇದನ್ನು ತಗೊಂಡೋಗ್ತಾನೆ. ಅವಾಗ ಏನು ಮಾಡ್ತೀರಿ ನೀವು? ಸೇಲ್ಸ್ ಅಂತ ಹೇಳ್ತೀರಾ ನೀವು. ಅದೇ ರೀತಿಯಲ್ಲಿ ಇವನಿಗೂ ನೀವು ಸೇಲ್ಸ್ ಮಾಡಿದ್ದೀವಿ ಅಂತ ಅಂದಮೇಲೆ ಗೂಡ್ಸ್ ಹೋಗ್ಬಿಟ್ಟಿದೆ ಅಂದ್ಬಿಟ್ಟು ಅರ್ಥ, ಆದರೆ
ಆ ಗೂಡ್ಸ್ ಏನಾಗಿಲ್ಲ, ಡಿಸ್ಪ್ಯಾಚ್ ಆಗಿಲ್ಲ, ಆದರೆ ಸೇಲ್ಸ್ ಆಗಿಬಿಟ್ಟಿದೆ. ಈಗ ನಾನು ಅವನಿಗಿನ್ನ ಈ ಬೆಂಕಿಯಿಂದ ಸುಟ್ಟೋಗಿದೆ. ಹಾಗಾದ್ರೆ ಇವಾಗ ಸುಟ್ಟೋಗಿದೆಯೋ ಇಲ್ವೋ? ಮಿಸ್ಟರ್ ಎಕ್ಸ್ಗೆ ಕೇಳಿಸ್ಕೊಳ್ಳಿ ಸ್ಟೂಡೆಂಟ್ಸ್, ಕನ್ಫ್ಯೂಷನ್ ಆಗ್ಬೋದು, ಅದಕ್ಕೋಸ್ಕರ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಮಿಸ್ಟರ್ ಎಕ್ಸ್ಗೆ ಸೇಲ್ಸ್ ಮಾಡಿದ್ದೀನಿ 10,000 ರೂಪಾಯಿ ಅಷ್ಟು ಗೂಡ್ಸ್. ಇವತ್ತು ರಾತ್ರಿ ಬೆಂಕಿ ಬಿದ್ದೋಯ್ತು, ಸೇಲ್ಸ್ ಮಾಡಿದ್ದೀನಿ ಅಂದರೆ ಎಲ್ಲಿದೆ ಗೂಡ್ಸ್ ಇವಾಗ 10,000 ಎಕ್ಸ್ ಹತ್ರ ಇದೆ. ಅದೇ ರೀತಿ ಮಿಸ್ಟರ್ ವೈಗೆ ಗೂಡ್ಸ್ 20,000ದಷ್ಟು ಸೇಲ್ಸ್ ಮಾಡಿದ್ದೀನಿ ಅಂದರೆ ಆ ಗೂಡ್ಸ್ ಎಲ್ಲಿದೆ? ಅವನ ಹತ್ರ ಇದೆ. ಇವತ್ತು ರಾತ್ರಿ ಬೆಂಕಿ ಬಿದ್ದರೆ ಅವನ ಹತ್ರ ಸುಟ್ಟೋಗುತ್ತೆಯೇ? ಇಲ್ಲ ಅಲ್ವಾ? ಆದರೆ ಈ ಪರ್ಟಿಕ್ಯುಲರ್ 5,000 ಗೂಡ್ಸ್ ಮಿಸ್ಟರ್ ಝಡ್ ಅನ್ನೋ ಸುಂದರನ ಗೂಡ್ಸ್ನ ನಮ್ಮ ಹತ್ರನೇ ಉಳ್ಕೊಂಡ್ಬಿಟ್ಟಿದೆ. ಹಾಗಾದರೆ ಇದು ಸೇಲ್ಸ್ ಆಗಿದೆ, ಆದರೆ ಗೂಡ್ಸ್ ನಮ್ಮ ಹತ್ರನೇ ಉಳ್ಕೊಂಡಿರೋದ್ರಿಂದ ನಾವೇನು ಮಾಡಬೇಕಾಗಿರುತ್ತೆ? ಸೇಲ್ಸ್ನಲ್ಲಿ, ಯಾವುದರಲ್ಲಿ? ಸೇಲ್ಸಲ್ಲಿ ಲೆಸ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಏನು ಮಾಡಬೇಕಾಗಿರುತ್ತೆ? ಸೇಲ್ಸಲ್ಲಿ ಲೆಸ್ ಮಾಡಬೇಕಾಗಿರುತ್ತೆ. ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಸೇಲ್ಸಲ್ಲಿ ಏನು ಮಾಡಬೇಕಾಗಿರುತ್ತೆ? ನೀವು ಲೆಸ್ ಮಾಡಬೇಕಾಗಿರುತ್ತೆ. ಕಾರಣ ಏನಕ್ಕೆ? ಸೇಲ್ಸ್ ಆಗಿದೆ, ಆದರೆ ಗೂಡ್ಸ್ ನಮ್ಮ ಹತ್ರನೇ ಇದೆ ಅಂದರೆ ನಮ್ಮಿಂದ ಆಚೆ ಕಡೆಗೆ ಗೂಡ್ಸ್ ಹೋಗಿಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕಾಗಿರುತ್ತೆ? ಆ ಗೂಡ್ಸು ಸುಟ್ಟೋಗಿರೋದನ್ನು ನಾವು ರೆಪ್ರೆಸೆಂಟ್ ಮಾಡಬೇಕು ಅಂತಂದರೆ ನಾವೇನು ಮಾಡಬೇಕಾಗುತ್ತೆ? ಆಬ್ವಿಯಸ್ಲಿ ಏನು ಮಾಡಬೇಕಾಗಿರುತ್ತೆ? ಲೆಸ್ ಮಾಡಬೇಕಾಗಿರುತ್ತೆ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಹಾಗಾದರೆ 5th 5ನೇ ಟ್ರಾನ್ಸಾಕ್ಷನ್, ಕಾಸ್ಟ್ ಆಫ್ ಗೂಡ್ಸ್ ಡಿಸ್ಟ್ರಿಬ್ಯೂಟೆಡ್ ಆಸ್ ಫ್ರೀ ಸ್ಯಾಂಪಲ್ಸ್. ಆಲ್ರೆಡಿ ಹಲವಾರು ಸಲ ಹೇಳಿದ್ದೀನಿ. ಫಾರ್ ಅಡ್ವರ್ಟೈಸ್ಮೆಂಟ್ ಪರ್ಪಸ್ಗೋಸ್ಕರ ಕಾಸ್ಟ್ ಆಫ್ ಗೂಡ್ಸ್ನ ಏನು ಮಾಡಿದ್ದೀನಿ? ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ. ಹಾಗಾದರೆ ಡಿಸ್ಟ್ರಿಬ್ಯೂಟ್ ಮಾಡಿರುವಂಥ 10,000 ಕಾಸ್ಟ್ ಆಫ್ ಗೂಡ್ಸ್ನ ನಾವೇನು ಮಾಡಬೇಕಾಗಿರುತ್ತೆ? ಲೆಸ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಯಾವುದರಿಂದ ಅಂದರೆ ಪರ್ಚೇಸಸ್ಸಿಂದ ಲೆಸ್ ಮಾಡಬೇಕಾಗಿರುತ್ತೆ. ಗೂಡ್ಸ್ ಡಿಸ್ಟ್ರಿಬ್ಯೂಟೆಡ್ ಆಸ್ ಫ್ರೀ ಸ್ಯಾಂಪಲ್ಸ್ ಅಂತ ಅಂದ್ಬಿಟ್ಟಿದೆ, ಅಥವಾ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸ್ ಅಂದ್ಬಿಟ್ಟಿದೆ. ಇದು ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಆಗಿರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ? ಪರ್ಚೇಸಲ್ಲಿ ಉದಾಹರಣೆಗೆ 1,00,000 ರೂಪಾಯಿ ಅಷ್ಟು ಪರ್ಚೇಸ್ ಮಾಡಿದ್ವಿ, ಅದರಲ್ಲಿ 10,000 ರೂಪಾಯಿ ಅಷ್ಟು ಸ್ಯಾಂಪಲ್ ಆಗಿ ಹಂಚ್ಬಿಟ್ವಿ. ಹಾಗಾದರೆ ನಮ್ಮ ಹತ್ರ ಸೇಲ್ಸ್ ಮಾಡೋಕ್ಕೋಸ್ಕರ ಉಳ್ಕೊಂಡಿರೋದು ಎಷ್ಟು? 90,000 ಮಾತ್ರ. ಸೊ ಇದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ಸಲ್ಲಿ ಮತ್ತೆ ನಾವು ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸ್ ತೊಗೊತೀವಿ. ನಾವಿಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡ್ತಾ ಇಲ್ಲ. ಸೊ ಪರ್ಚೇಸಲ್ಲಿ ಇದನ್ನೇನು ಮಾಡಬೇಕಾಗಿರುತ್ತೆ? ಲೆಸ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಈಗಾಗಿದ್ದು ಅಡ್ಜಸ್ಟ್ಮೆಂಟ್ ನಂಬರ್ 5. ಇವಾಗ ನಾನು ಹೇಳಕ್ಕೆ ಹೊರಟಿರೋದು ಅಡ್ಜಸ್ಟ್ಮೆಂಟ್ ನಂಬರ್ 6, ಪರ್ಚೇಸಸ್ ಅಪ್ ಟು ದ ಡೇಟ್ ಆಫ್ 5. ಏನಂದರೆ ಪರ್ಚೇಸಸ್ ಅಪ್ ಟು ದ ಡೇಟ್ ಆಫ್ 5 ಡಿಡ್ ನಾಟ್ ಇನ್ಕ್ಲೂಡ್ ಆಗಿಲ್ವಂತೆ. ಏನು ಇನ್ಕ್ಲೂಡ್ ಆಗಿಲ್ವಂತೆ ಅಂತ ಇವಾಗ ಓದೋಣ. ಈಗ ಏನು ಇನ್ಕ್ಲೂಡ್ ಆಗಿಲ್ಲ ಅಂತಿದೆ? 40,000 rupees, 40,000 ಫಾರ್ ವಿಚ್ ಪರ್ಚೇಸ್ ಇನ್ವಾಯ್ಸ್. ಈಗ ನಾವು ಪರ್ಚೇಸ್ ಮಾಡಿದಾಗ ಒಂದು ಬಿಲ್ ಕೊಡ್ತಾರೆ, ಅದು ನಾವೇನಂತ ಕರಿತೀರ? ಇನ್ವಾಯ್ಸ್ ಅಂತ ಕರಿತೀವಿ. ಫಾರ್ ವಿಚ್ ಪರ್ಚೇಸ್ ಇನ್ವಾಯ್ಸ್ ಹ್ಯಾಡ್ ನಾಟ್ ಬೀನ್ ರಿಸೀವ್ಡ್ ಫ್ರಮ್ ದ ಸಪ್ಲೈಯರ್. ಸೇ ಫಾರ್ ಎಕ್ಸಾಂಪಲ್, ಬ್ಯಾಂಗ್ಳೂರಿನಲ್ಲಿ ಮಿಸ್ಟರ್ ಝಡ್ ಅನ್ನೋ ಸುಂದರ ಇದ್ದಾನೆ, ಅವನಿಂದ ನಾನೇನು ಮಾಡಿದ್ದೀನಿ? ರಾ ಮೆಟೀರಿಯಲ್ನ ಪರ್ಚೇಸ್ ಮಾಡಿದ್ದೀನಿ. ಅದಕ್ಕೆ ನನಗೇನು ಬಂದಿಲ್ಲ? ಇನ್ವಾಯ್ಸ್ ಬಂದಿಲ್ಲ, ಬಿಲ್ ಬಂದಿಲ್ಲ. ದೋ ಆದರೂ ಕೂಡ ಗೂಡ್ಸ್ ಹ್ಯಾವ್ ಬೀನ್ ರಿಸೀವ್ಡ್ ಇನ್ ಗೋಡೌನ್. ವಾವ್! ಏನಂತೆ? ಮಿಸ್ಟರ್ ಝಡ್ ಅನ್ನೋ ಸುಂದರ್ನಿಂದ ನಾನೇನು ಮಾಡಿದ್ದೀನಿ? ಗೂಡ್ಸ್ನ ಪರ್ಚೇಸ್ ಮಾಡಿದ್ದೀನಿ. ಅಂದರೆ ಸಪ್ಲೈರಿಂದ ಗೂಡ್ಸ್ನ ಪರ್ಚೇಸ್ ಮಾಡಿದ್ದೀನಿ. ಗೂಡ್ಸ್ ಬಂದು ಗೋಡೌನ್ನಲ್ಲಿದೆ. ದೋ ಗೂಡ್ಸ್ ಹ್ಯಾವ್ ಬೀನ್ ರಿಸೀವ್ಡ್ ಇನ್ ಗೋಡೌನಲ್ಲಿ ಬಂದಿದೆ, ಆದರೆ ಇನ್ವಾಯ್ಸ್ ಬಂದಿಲ್ಲ. ಏನು ಬಂದಿಲ್ಲ? ಇನ್ವಾಯ್ಸ್ ಬಂದಿಲ್ಲ. ಇನ್ವಾಯ್ಸ್ ಎಷ್ಟು ಬೆಲೆದು ಅಂತ ನನಗೆ ಗೊತ್ತಾಗಿಲ್ಲ. ಸೊ ಇನ್ವಾಯ್ಸ್ ಬರದೇ ಇರೋದಕ್ಕೆ ನಾನು ಪರ್ಚೇಸ್ ಬುಕ್ಕಲ್ಲಿ ಎಂಟ್ರಿ ಮಾಡಿಲ್ಲ. ಅಂದರೆ ಪರ್ಚೇಸಲ್ಲಿ ಸೇರಿಸಿಲ್ಲ. ಈಗ ಇವಾಗ ರಾತ್ರಿ ಗೋಡೌನಲ್ಲಿ ಬೆಂಕಿ ಬಿದ್ದೋಯ್ತು. ಹಾಗಾದರೆ ಇನ್ವಾಯ್ಸ್ ಇಲ್ಲ ಅಂದ್ಬಿಟ್ಟು ಆ ಗೂಡ್ಸ್ 40,000 ಗೂಡ್ಸ್ ಸುಟ್ಟೋಗ್ದಿರ ಹಾಗೆ ಇರುತ್ತಾ? ಇನ್ವಾಯ್ಸ್ ಬಂದಿಲ್ಲ, ನಾನು ಸುಟ್ಟೋಗಲ್ಲ ಅಂತ ಆ ರೀತಿ ಏನಾದ್ರು ಇರುತ್ತಾ? ಆ ಗೂಡ್ಸ್ ಏನಾಗಿದೆ? ಸುಟ್ಟೋಗಿದೆ. ಸೊ ಪರ್ಚೇಸ್ ಮಾಡಿದ್ದೀವಿ, ಗೋಡೌನ್ನಲ್ಲಿದೆ ಅಂತಂದರೆ ಏನು ಮಾಡಬೇಕಾಗಿರುತ್ತೆ? ಪರ್ಚೇಸಸ್ಗೆ ಏನು ಮಾಡಬೇಕಾಗಿರುತ್ತೆ? ನೀವು ಆ್ಯಡ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಏನು ಮಾಡಬೇಕಾಗಿರುತ್ತೆ? ನಾವು ಪರ್ಚೇಸಲ್ಲಿ ಏನು ಮಾಡಬೇಕಾಗಿರುತ್ತೆ? ಆ್ಯಡ್ ಮಾಡಬೇಕಾಗಿರುತ್ತೆ. ರೀಸನ್ ಏನಕ್ಕೆ? ಪರ್ಚೇಸ್ ಮಾಡಿದ್ದೀವಿ, ಆದರೆ ಇನ್ವಾಯ್ಸ್ ಬಂದಿಲ್ಲ ಅಷ್ಟೇ, ಗೂಡ್ಸ್ ಬಂದ್ಬಿಟ್ಟಿದೆ. ಅದೇ ಅಕಸ್ಮಾತ್ ಗೂಡ್ಸ್ ಬಂದಿಲ್ಲ, ಇನ್ವಾಯ್ಸ್ ಬಂದಿದೆ, ಪರ್ಚೇಸಲ್ಲಿ ಇನ್ಕ್ಲೂಡ್ ಆಗಿಬಿಟ್ಟಿದೆ. ರಿಪೀಟ್ ಮಾಡ್ತಾ ಇದ್ದೀವಿ ಸ್ಟೂಡೆಂಟ್ಸ್, ಕನ್ಫ್ಯೂಷನ್ ಆಗಬೇಡಿ.
ಪರ್ಚೇಸ್ ಮಾಡಿದ್ದೀವಿ, ಇನ್ವಾಯ್ಸ್ ಬಂದ್ಬಿಟ್ಟಿದೆ, ಎಂಟರ್ ಮಾಡಿದ್ದೀವಿ. ಪರ್ಚೇಸಲ್ಲಿ ಏನು ಮಾಡಿದ್ದೀವಿ? ಎಂಟರ್ ಮಾಡಿದ್ದೀವಿ, ಆದರೆ ಗೂಡ್ಸೇ ಬಂದಿಲ್ಲ. ಗೂಡ್ಸೇ ಬಂದಿಲ್ಲ ಅಂದರೆ ಸುಟ್ಟೋಗಿಲ್ಲ ಅಂದ್ರೆ ಅರ್ಥ ಪರ್ಚೇಸಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಅಂತಂದರೆ ನಾವೇನು ಮಾಡಬೇಕಾಗಿರುತ್ತೆ? ಅವಾಗ ಲೆಸ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಪರ್ಚೇಸ್ ಮಾಡಿದ್ದೀನಿ, ಇನ್ವಾಯ್ಸ್ ಬಂದಿಲ್ಲ, ಗೂಡ್ಸ್ ಬಂದಿದೆ, ಸುಟ್ಟೋಗಿದೆ. ಹಾಗಾದ್ರೆ ಗೂಡ್ಸ್ ಬಂದಿದೆ ಅಂದಮೇಲೆ ಪರ್ಚೇಸಲ್ಲಿ ಏನು ಮಾಡಿ ನೀವು ಆ್ಯಡ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಇದನ್ನೇ ಉಲ್ಟಾ ಬೇಕಾದ್ರೂ ಕೇಳಬಹುದು. ನೀವು ದಿಮಾಗ್ ಉಪಯೋಗಿಸ್ಬೇಕು, ತಲೆ ಉಪಯೋಗಿಸ್ಬೇಕು, ಅರ್ಥ ಮಾಡ್ಕೊಂಡು ಟ್ರೀಟ್ಮೆಂಟ್ ಕೊಡಿ ಸ್ಟೂಡೆಂಟ್ಸ್. ನಾನು ಮಗಪ್ ಮಾಡಿಸ್ತಿಲ್ಲ. ಪರ್ಚೇಸನ್ನು ಅಡ್ಜಸ್ಟ್ಮೆಂಟ್ ಬಂದಿದ ತಕ್ಷಣ ಆ್ಯಡ್ ಮಾಡಿ, ಲೆಸ್ ಮಾಡಿ ಅಂತ ಹೇಳ್ತಿಲ್ಲ ನಾನು. ಅರ್ಥ ಮಾಡ್ಕೊಂಡು ಮುಂದಕ್ಕೆ ಹೋಗಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಹೋಗೋಣ. ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ನೆಕ್ಸ್ಟ್ ಹೋಗೋಣ ಸೆವೆಂತ್ ಒನ್. ಏನಂತೆ ಸೆವೆಂತ್ ಒನ್ ಏನಂತ ಹೇಳ್ತಾ ಇದೆ ಅಂತಂತಂದ್ರೆ, ಸ್ಟಾಕ್ ಅಟ್ ದ ಬಿಗಿನಿಂಗ್ ವಾಸ್ ಕ್ಯಾಲ್ಕುಲೇಟೆಡ್ ಅಟ್ 10% ಲೆಸ್ ದ್ಯಾನ್ ದ ಕಾಸ್ಟ್. ಅಂದ್ರೆ ಏನು? 10% ಕಡಿಮೆ ಕಾಸ್ಟ್ ವ್ಯಾಲ್ಯೂ ಮಾಡಿದಾರಂತೆ. 10% ಕಡಿಮೆ ಕಾಸ್ಟ್ ವ್ಯಾಲ್ಯೂ ಮಾಡಿದ್ದಾರೆ ಅಂದರೆ ನಿಮಗೆ ಅಂಡರ್ ವ್ಯಾಲ್ಯೂ ಮಾಡಿದ್ದಾರೆ. ಅಂಡರ್ ವ್ಯಾಲ್ಯೂ ಮಾಡಿರೋದನ್ನ ಕಾಸ್ಟ್ ಯಾವ ರೀತಿ ತಗೊಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಅಪ್ಲೈ ಮಾಡ್ತಿರೋ ಸ್ಟೂಡೆಂಟ್ಸ್, ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಕೊಡುವಂಥ ಅಗತ್ಯ ಇಲ್ಲ. ಕಾರಣ ಏನಕ್ಕೆ ಅಂದರೆ ಹಲವಾರು ಪ್ರಾಬ್ಲಮ್ಸ್ಗಳನ್ನ ಇದ್ರ ಬಗ್ಗೆ ಸಾಲ್ವ್ ಮಾಡಿದ್ದೀರ. ಓಕೆ, ನೆಕ್ಸ್ಟ್ ಬರೋಣ. ಮೋಸ್ಟ್ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, 8th one. Firm had in May 1997 consigned goods worth rupees 10,000, which unfortunately, however, were lost in an accident. Consigned. ನಾನು ಆ್ಯಕ್ಚುಲಿ ಮಾಗಡಿನಲ್ಲಿದ್ದೀನಿ. ನನ್ನ ಫ್ರೆಂಡ್ ಒಬ್ಬ ದೊಡ್ಡಬಳ್ಳಾಪುರಲ್ಲಿದ್ದಾನೆ. ರಿಪೀಟ್ ಮಾಡ್ತೀನಿ, ನಾನು ಮಾಗಡಿಯಲ್ಲಿದ್ದೀನಿ. ನಾನೊಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಸ್ಯಾರೀಸ್ನ ಪರ್ಚೇಸ್ ಮಾಡಿ ಅಥವಾ ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡ್ತಾ ಇದ್ದೀನಿ. ದೊಡ್ಡಬಳ್ಳಾಪುರನಲ್ಲಿ ನನ್ನ ಫ್ರೆಂಡ್ ಇದ್ದಾನೆ, ಮಿಸ್ಟರ್ ಎಕ್ಸ್ ಅಂತ ತಂದ್ಬಿಟ್ಟಿದೆ. ಆ ಮಿಸ್ಟರ್ ಎಕ್ಸ್ ಅನ್ನೋ ವ್ಯಕ್ತಿಗೆ ನಾನು ಗೂಡ್ಸ್ನ ಸೇಲ್ ಮಾಡಿಕೊಡು ಅಂತ ಹೇಳ್ಬಿಟ್ಟಿದೆ. ನನ್ನ ಗೂಡ್ಸ್ನ ಅವನ ಹತ್ರ ಕಳಿಸ್ತೀನಿ. ಅವನೇನು ಮಾಡ್ತಾನೆ? ನನ್ನ ಗೂಡ್ಸ್ನ ಅವನು ಸೇಲ್ ಮಾಡ್ತಾನೆ. ಸೊ ನಾನು ಗೂಡ್ಸ್ನ ಕಳಿಸಿದ್ದೀನಿ. ಎಷ್ಟು ಸಾವಿರ ಗೂಡ್ಸ್ನ ಕಳಿಸಿದ್ದೀನಿ? 10,000 ರೂಪಾಯಿ ಗೂಡ್ಸ್ನ ಕಳಿಸಿದ್ದೀನಿ. ಅನ್ಫಾರ್ಚುನೇಟ್ಲಿ ಹೌವೆವರ್ ವರ್ ಲಾಸ್ಟ್ ಇನ್ ಅನ್ ಆಕ್ಸಿಡೆಂಟ್ನಲ್ಲೇ ಕಳೆದೋಯ್ತು. ಸಿನ್ಸ್ ದೇರ್ ವಾಸ್ ನೋ ಇನ್ಶೂರೆನ್ಸ್ ಕವರ್ಡ್ ಟೇಕನ್ ದ ಲಾಸ್ ಟು ಬಿ ಬೋರ್ನ್ ಇನ್ ಫುಲ್. ಹಾಗಾದರೆ ಯಾವುದೇ ಇನ್ಶೂರೆನ್ಸ್ ಮಾಡಿಸಿಲ್ಲ. ಸೊ ಗಾಡಿನಾಗ ಹೋಗ್ತಾ ಇದೆ, ಗಾಡಿ ಬೆಂಕಿ ಬಿತ್ತು ಅಥವಾ ಏನೋ ಒಂದಾಯಿತು, ಫುಲ್ ಸ್ಟಾಕ್ ಬರ್ನ್ ಆಗೋಯ್ತು. ಹಾಗಾದರೆ ಸ್ಟಾಕ್ ಬರ್ನ್ ಆಗೋಯ್ತು ಅಂತಂದರೆ ಇದನ್ನ ಟ್ರೀಟ್ಮೆಂಟ್ ಸೇಲ್ಸ್ ಆಗಿಲ್ಲ ಅದು, ಆದರೆ ಗೂಡ್ಸ್ ಲಾಸ್ಟ್ ಇನ್ ಆಕ್ಸಿಡೆಂಟ್ ಆಗಿರುತ್ತೆ. ಹಾಗಾದರೆ ಹಿಂದಿನ ವರ್ಷ ಅಥವಾ ಈ ವರ್ಷ ಯಾವ ವರ್ಷ ಫೈರ್ ಆಕ್ಸಿಡೆಂಟ್ನಿಂದ ಹೋಗಿದೆಯೋ ಅಥವಾ ಥೆಫ್ಟ್ ಆಗಿದೆಯೋ ಏನಾಗಿದೆಯೋ ನೋಡ್ಕೊಳ್ಳಿ. ಸೊ ಇದನ್ನ ಟ್ರೇಡಿಂಗ್ ಅಕೌಂಟ್ ಕ್ರೆಡಿಟ್ ಸೈಡ್ನಲ್ಲಿ ತಗೊಳ್ಳಿ ಸ್ಟೂಡೆಂಟ್ಸ್. ಎಲ್ಲಿ ತಗೊಳ್ಳಿ? ಟ್ರೇಡಿಂಗ್ ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ ತಗೊಳ್ಳಿ. ಕೆಲವು ಐಟಮ್ಸ್ನ ಪರ್ಚೇಸಲ್ಲಿ ಲೆಸ್ ಮಾಡ್ತಾರೆ. ಆ ಪರ್ಚೇಸಲ್ಲಿ ಲೆಸ್ ಮಾಡೋದು ಅಂದ್ರೂ ಒಂದೇ, ಕ್ರೆಡಿಟ್ ಸೈಡಲ್ಲಿ ತಗೊಳ್ಳೋದು ಒಂದೇ. ಸೊ ನಾನು ನಿಮಗೆ ಅಡ್ವೈಸ್ ಮಾಡ್ತಾ ಇರೋದೇನು, ಟ್ರೇಡಿಂಗ್ ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ ತಗೊಳ್ಳಿ. ಯಾವುದನ್ನ? ಲಾಸ್ಟ್ ಇನ್ ಅನ್ ಆಕ್ಸಿಡೆಂಟ್ನ. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಹೋಗೋಣ ನೈನ್ತ್ ಅಡ್ಜಸ್ಟ್ಮೆಂಟ್ ಏನಂತೆ? ಡ್ಯೂರಿಂಗ್ April 1997 a clerk had ಮಿಸ್ಅಪ್ರಾಪ್ರಿಯೇಟೆಡ್ ಅಂದರೆ ಮೋಸ ಮಾಡ್ದ ಅಂತ ಹೇಳ್ಬೋದು, ಅಥವಾ ಅಪ್ರಾಪ್ರಿಯೇಟೆಡ್ ಅಂತಂತಂದರೆ ಸುಮ್ಮನೆ ಉದಾಹರಣೆಗೆ ನನ್ನ ಹತ್ರ ಮೊಬೈಲ್ ಇದೆ, ಮೊಬೈಲಲ್ಲಿ ಇಟ್ಕೊತೀನಿ, ಪಾಕೆಟ್ನಲ್ಲಿ ಅಪ್ರಾಪ್ರಿಯೇಟ್ ಪ್ಲೇಸ್ನಲ್ಲಿ ಇಟ್ಕೊಂಡಿದ್ದೀನಿ. ಅದೇ ನಾನು ತಲೆ ಮೇಲೆ ಇಟ್ಕೊಂಡ್ರೆ ಅಥವಾ ಕಾಲ್ ಕೆಳಗಡೆ ಹಾಕ್ಕೊಂಡ್ರೆ ಅಂತಂದರೆ, ಅದೇ ರೀತಿಯಲ್ಲಿ
ಸೇಲ್ಸ್ ಮಾಡಿದ್ದೀರ ನೀವು, ಸೇಲ್ಸ್ ಮಾಡಿದ್ದಾನೆ. ಆ ಕ್ಯಾಶಿಯರ್ ಏನು ಮಾಡ್ತಾನೆ ಅಂತಂದರೆ ಕ್ಯಾಶ್ ಬಾಕ್ಸ್ನಲ್ಲಿ ಕ್ಯಾಶ್ ಹಾಕೋಕ್ಕೆ ಬದಲಾಗಿ ಅವನ ಜೋಬ್ನಲ್ಲಿ ಇಟ್ಕೊಂಡಿದ್ದಾನೆ. ಸರ್ವೇ ಸಾಮಾನ್ಯವಾಗಿ ಇಂಥ ಇದು ಆಗೋದಕ್ಕೆ ಅವಕಾಶಗಳಿರ್ತವೆ. ಮಿಸ್ಅಪ್ರಾಪ್ರಿಯೇಟೆಡ್, ಅನ್ರೆಕಾರ್ಡೆಡ್ ಅಂತಂದರೆ ಇನ್ನೂ ರೆಕಾರ್ಡ್ ಮಾಡಿಲ್ಲ ಅಂದ್ಬಿಟ್ಟು ಅರ್ಥ. ರೆಕಾರ್ಡ್ ಮಾಡದಿರುವಂತಹ ಕ್ಯಾಶ್ ಸೇಲ್ಸ್ ಇದೆ ಅಲ್ವಾ, ಈ 5,000 ಅಂದರೆ ಸೇಲ್ಸ್ ಆಗಿದೆ. 1,00,000ದಲ್ಲಿ 1,00,000 ರೂಪಾಯಿಯಷ್ಟು ಗೂಡ್ಸಿತ್ತು, ಅದರಲ್ಲಿ 5,000 ರೂಪಾಯಿಯಷ್ಟು ಸೇಲ್ಸ್ ಆಯ್ತು ಇವತ್ತು ಬೆಳಗ್ಗೆ. ಆದರೆ 5,000 ರೂಪಾಯಿನ ಅವನ ಪಾಕೆಟ್ನಲ್ಲಿ ಇಟ್ಕೊಂಡು ಹೋಗ್ಬಿಟ್ಟಿದ್ದಾನೆ, ಮೋಸ ಮಾಡಿದ್ದಾನೆ. ಹಾಗಾದ್ರೆ ಇವಾಗ ಸೇಲ್ಸ್ ಆಗಿದೆಯೋ ಇಲ್ವೋ? 1,00,000ದಲ್ಲಿ 5,000 ರೂಪಾಯಿಯಷ್ಟು ಗೂಡ್ಸ್ ಆಚೆ ಕಡೆ ಹೋಗಿದೆಯೋ ಇಲ್ವೋ? ಸೇಲ್ಸ್ ಆಗಿದೆ. ಹಾಗಾದರೆ ಇನ್ನೂ ರೆಕಾರ್ಡ್ ಆಗಿಲ್ವಂತೆ. ರೆಕಾರ್ಡ್ ಆಗಿಲ್ಲ ಅಂದರೆ ಸೇಲ್ಸ್ 95,000 ಇರೋದು, ಸೇಲ್ಸ್ ರೆಕಾರ್ಡ್ ಆಗಿರೋದು, ಇನ್ನೂ 5,000 ರೂಪಾಯಿಯಷ್ಟು ಸೇಲ್ಸ್ ಆಗಿದೆ. ಅದು ಮಿಸ್ಅಪ್ರಾಪ್ರಿಯೇಟ್ ಮಾಡಿರೋದು ಕ್ಲರ್ಕ್ ಅಥವಾ ಕ್ಯಾಶಿಯರ್. ಸೊ ಈ 5,000ನ ನಾವೇನು ಮಾಡಬೇಕಾಗಿರುತ್ತೆ ಹೇಳಿ ನೀವೇನೆ. 95,000 ಸೇಲ್ಸ್ ಆಗಿದೆ, ಅನ್ರೆಕಾರ್ಡೆಡ್ ಸೇಲ್ಸ್ 5,000 ಇದೆ. ಈಗ ಇವಾಗ 1,00,000 ಆಗಬೇಕು ಅಂತಂದರೆ ಇದನ್ನೇನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಸೇಲ್ಸ್ಗೆ, ಯಾವುದಕ್ಕೆ? ಸೇಲ್ಸ್ಗೆ ಈ 5,000 ಏನಿದೆ ಇದನ್ನು ನೀವೇನು ಮಾಡಬೇಕಾಗಿರುತ್ತೆ? ಆ್ಯಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ಅನ್ರೆಕಾರ್ಡೆಡ್ ಕ್ಯಾಶ್ ಸೇಲ್ಸ್ನ ಏನು ಮಾಡಬೇಕಾಗಿರುತ್ತೆ? ನೀವು ಆ್ಯಡ್ ಮಾಡಬೇಕಾಗಿರುತ್ತೆ. ಅರ್ಥ ಆಗಿದೆ ಸ್ಟೂಡೆಂಟ್ಸ್? ನೆಕ್ಸ್ಟ್ ಹೋಗೋಣ 11ನೇ ಮೋಸ್ಟ್ ಇಂಪಾರ್ಟೆಂಟ್. ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ. ಕಾಣಿಸುವಂತಹದ್ದು ಎಸ್, ಗೂಡ್ಸ್ ವಿತ್ಡ್ರಾನ್ ಬೈ ದ ಪ್ರೊಪ್ರೈಟರ್. ಓಹೋ, ಗೂಡ್ಸ್ ವಿತ್ಡ್ರಾನ್ ಬೈ ದ ಪ್ರೊಪ್ರೈಟರ್ ಅಂದ್ರೆ ಅರ್ಥ ಏನು? ಡ್ರಾಯಿಂಗ್ಸ್. ಎಸ್, ಯು ಆರ್ ರೈಟ್. ಏನದು? ಡ್ರಾಯಿಂಗ್ಸ್. ಡ್ರಾಯಿಂಗ್ಸ್ನ ಏನು ಮಾಡಬೇಕು? ಪರ್ಚೇಸಸ್ ಅಲ್ಲಿ ಲೆಸ್ ಮಾಡಬೇಕು. ಯಾವಾಗಲೂ ಕೊಡ್ತಾ ಇದ್ದೇನು? ಕಾಸ್ಟ್ ಪ್ರೈಸ್ ಕೊಡ್ತಾ ಇದ್ದು. ಆದರೆ ಇಲ್ಲಿ ಕೊಟ್ಟಿರುವಂತಹದ್ದು ಸೇಲ್ಸ್ ವ್ಯಾಲ್ಯೂ. ಸೇಲ್ಸ್ ವ್ಯಾಲ್ಯೂ 12,500 ಅಲ್ಲಿ, ಸೇಲ್ಸ್ ವ್ಯಾಲ್ಯೂ 12,500 ಅಲ್ಲಿ ಕಾಸ್ಟು ಇದೆ, ಪ್ರಾಫಿಟ್ಟು ಇದೆ. ಸೇಲ್ಸ್ ವ್ಯಾಲ್ಯೂ ಅಂದ್ರೆ ಅರ್ಥ ಏನು? ಕಾಸ್ಟ್ ಪ್ಲಸ್ ಪ್ರಾಫಿಟ್. ನಾವು ಏನು ಮಾತ್ರ ಈಗ 1,00,000 ರೂಪಾಯಿಯಷ್ಟು ಗೂಡ್ಸ್ನ ಪರ್ಚೇಸ್ ಮಾಡ್ಕೊಂಬಂದೆ, ಅದರಲ್ಲಿ 10,000 ರೂಪಾಯಿ ಗೂಡ್ಸ್ನ ನಾನು ಮನೆಗೆ ತೊಗೊಂಡು ಹೋಗ್ತಾ ಇದ್ದೀನಿ. ಹಾಗಾದರೆ ನಾನು ನನ್ನ ಮನೆಗೆ ತಗೊಂಡು ಹೋಗೋದ್ರಿಂದ ಬಿಸ್ನೆಸ್ಗೆ ಪ್ರಾಫಿಟ್ ಆಗತ್ತೆಯೇ? ಎಡಗಡೆ ಜೋಬಿಂದ ಬಲಗಡೆ ಜೋಬ್ ಇಟ್ಕೊಂಡ್ರು ಅಂತಂದ್ರೆ ಕ್ಯಾಶ್ ಎಕ್ಸ್ಟ್ರಾ ಬಂತು ಅಂತ ಹೇಳಕ್ಕಾಗತ್ತೆಯೇ? ಆಗತ್ತೆಯೇ? ಇಲ್ಲ. ಹಾಗಾದರೆ ಡ್ರಾಯಿಂಗ್ಸ್ ಅನ್ನೋದು ಪರ್ಚೇಸ್ ಅಲ್ಲಿ ಲೆಸ್ ಮಾಡ್ಬೇಕು. ಸರಿ, ಅದು ಯಾವ ಪ್ರೈಸ್ ಆಗಿರಬೇಕು? ಕಾಸ್ಟ್ ಪ್ರೈಸ್ ಆಗಿರ್ಬೇಕದು. ಯಾವ ಪ್ರೈಸ್ ಆಗಿರ್ಬೇಕದು? ಕಾಸ್ಟ್ ಪ್ರೈಸ್ ಆಗಿರ್ಬೇಕದು. ಆದರೆ ಅದು ಯಾವ ಪ್ರೈಸ್ ಆಗಿದೆ? ಸೇಲ್ಸ್ ಪ್ರೈಸ್ ಆಗಿದೆ, ಸೇಲ್ಸ್ ವ್ಯಾಲ್ಯೂ ಆಗಿದೆ. ಹಾಗಾದರೆ ನಾವು ಯಾವುದನ್ನು ಮಾತ್ರ ಲೆಸ್ ಮಾಡಬೇಕು? ಕಾಸ್ಟ್ ಪ್ರೈಸ್ ಮಾತ್ರ ಲೆಸ್ ಮಾಡಬೇಕು. ಹಾಗಾದರೆ ಕಾಸ್ಟ್ ಪ್ರೈಸ್ ಹೆಂಗೆ ಕಂಡುಹಿಡಿತೀರಾ? 12,500 ಇಂಟು ಎಷ್ಟು ಪರ್ಸೆಂಟ್ ಅದೇ ಜಿ ಪಿ ರೇಷಿಯೋ, ಎಷ್ಟು ಪರ್ಸೆಂಟ್ ಪ್ರಾಫಿಟ್ ಸೇರ್ಕೊಂಡಿರೋದು? 20%. 20/100 ಅಂದರೆ 2,500 ರೂಪೀಸ್ ಬರುತ್ತೆ. ಅಂದರೆ 12,500 ರೂಪಾಯಿನಲ್ಲಿ ಎಷ್ಟು ಪ್ರಾಫಿಟ್ ಸೇರ್ಕೊಂಡ್ಬಿಟ್ಟಿದೆ? 2,500 ರೂಪೀಸ್ ಪ್ರಾಫಿಟ್ ಸೇರ್ಕೊಂಡಿದೆ. ಹಾಗಾದರೆ ಕಾಸ್ಟ್ ಎಷ್ಟು? 12,500 ಮೈನಸ್ 2,500. ಹಾಗಾದರೆ ಬರುವಂತಹದ್ದು 10,000 ಇದೆಲ್ಲ. ಈ 10,000 ಏನಂತ ಕರಿತೀರಾ? ಕಾಸ್ಟ್ ಪ್ರೈಸ್ ಅಂತ ಕರಿತೀರಾ. ಇದನ್ನೇ, ಈ 10,000 ರೂಪೀಸ್ನೇ ನಾವೇನು ಮಾಡಬೇಕು? ಪರ್ಚೇಸಸ್ ಅಲ್ಲಿ ಲೆಸ್ ಮಾಡಬೇಕು ಸ್ಟೂಡೆಂಟ್ಸ್. ಯಾವುದನ್ನಲ್ಲ? 12,500ನಲ್ಲ. ಯಾವುದನ್ನು ಲೆಸ್ ಮಾಡಬೇಕಾಗಿರೋದು ನೀವು? 10,000ನ ಸ್ಟೂಡೆಂಟ್ಸ್. ಯಾವುದನ್ನು ಮಾತ್ರ? 10,000 ಲೆಸ್ ಮಾಡಬೇಕು. ಯಾವುದರಲ್ಲಿ? ಪರ್ಚೇಸ್. ಈಗ ನಾನು ಹೇಳಿದ್ದೀನೋ ಅಡ್ಜಸ್ಟ್ಮೆಂಟ್ ನಂಬರ್ 10. ನೆಕ್ಸ್ಟ್ ಹೋಗೋಣ ಅಡ್ಜಸ್ಟ್ಮೆಂಟ್ ನಂಬರ್ 11. ಅಡ್ಜಸ್ಟ್ಮೆಂಟ್ ನಂಬರ್ 11 ಅಂತ ಹೇಳುತ್ತೆ. ಸ್ವಲ್ಪ ನೋಡೋಣ ಸ್ಟೂಡೆಂಟ್ಸ್. ಅ ಥೆಫ್ಟ್ ಟುಕ್ ಪ್ಲೇಸ್ ಇನ್ ಏಪ್ರಿಲ್ 1997. ಯಾವ ಇಯರ್ ಅಂತ ನೋಡ್ಕೊಳ್ಳಿ. ಅದು ಏನು ಅದು ಅಕಸ್ಮಾತ್ ಟ್ರೇಡಿಂಗ್ ಅಕೌಂಟ್ ಆಗಿರ್ಬೋದು, ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಇನ್ಫಾರ್ಮೇಶನ್ ಆಗ್ಬೋದು.
ಗೂಡ್ಸ್ ಆಫ್ ದ ವ್ಯಾಲ್ಯೂ ಆಫ್ rupees 12,000 were stolen but were not recorded in the books. ಹಾಗಾದರೆ ಇಲ್ಲಿ ಗಮನ ಹರಿಸಿ ಸ್ಟೂಡೆಂಟ್ಸ್, ಗೂಡ್ಸ್ ಏನಾಗಿದೆಯಂತೆ, ಏಪ್ರಿಲ್ 1997 ಒಂದು ಅಚಾತುರ್ಯ ನಡೆದೋಯ್ತು. ಏನಾಗಿದೆ ಅಂದರೆ ಏಪ್ರಿಲ್ 1997 ಒಂದು ಥೆಫ್ಟ್ ಆಯಿತು. ಸರ್, ಒಂದು ಥೆಫ್ಟ್ ಆಯಿತು ಅಂದ್ರೆ ಏನು? ಥೆಫ್ಟ್ ಅಂದರೆ ಕಳ್ತನ ಆಯಿತು. ಕಳ್ತನ ಆಯಿತು. ಎಷ್ಟು ಬೆಲೆ ಬಾಳೋದು? 12,000. ನೋಡಿ, ನಾನು 2,000 ಓದ್ತೀನಿ. A theft taken place in 1997 and the goods of the sales value of rupees 12,000 were stolen but were not recorded in the books. ಇದು ಒಂಥರ. ಎರಡನೇ ಥರ ಓದ್ತೀನಿ ನೋಡಿ ಸ್ಟೂಡೆಂಟ್ಸ್. A theft took place in April 1997 and goods of the cost price of rupees 12,000 were stolen but were not recorded in the books. ಅಂದರೆ ನಾನಿಲ್ಲಿ ಹೇಳ್ತಿರುವಂತಹ ಪದ ಒಂದು ಸ್ವಲ್ಪ ಘೋರವಾಗಿ ಅಬ್ಸರ್ವ್ ಮಾಡಿ ಶೇಡ್ ಮಾಡ್ತೀನಿ ನೋಡಿ, ನಿಮಗೆ ನೀಟಾಗಿ ಅರ್ಥ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ. ಇಲ್ಲಿ ಕಾಸ್ಟ್ ಪ್ರೈಸ್ ಅಂತ ಕೊಟ್ಟರೆ ಇಷ್ಟಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು. ಸೇಲ್ಸ್ ವ್ಯಾಲ್ಯೂ ಅಂತ ಕೊಟ್ಟಾಗ ಕಾಸ್ಟ್ ಪ್ರೈಸ್ಗೆ ಕನ್ವರ್ಟ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ನೀವು ಇಷ್ಟಕ್ಕೆ ಅವನೇನಾದ್ರು ಕೊಟ್ಟರೆ, ಅಂದರೆ ಸೇಲ್ಸ್ ವ್ಯಾಲ್ಯೂ ಅಂತ ಕೊಟ್ಟರೆ ಕಾಸ್ಟ್ ಪ್ರೈಸ್ ಕನ್ವರ್ಟ್ ಮಾಡಬೇಕಾಗಿರುತ್ತೆ. ಅದೇ ಕಾಸ್ಟ್ ಪ್ರೈಸ್ ಅಂತ ಕೊಟ್ಟರೆ ಹಾಗಿಂದಾಗೆ ತೊಗೊತೀರ. ಇಲ್ಲಿ ಕಾಸ್ಟ್ ಪ್ರೈಸ್ ಅಂತ ಕೊಟ್ಟಿಲ್ಲ, ಸೊ ಸೇಲ್ಸ್ ವ್ಯಾಲ್ಯೂ ಅಂತ ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ದಾನೆ. ಸೇಲ್ಸ್ ವ್ಯಾಲ್ಯೂ ಅಂತ ತಂದರೆ ನಾವೇನು ಮಾಡಬೇಕಾಗಿರುತ್ತೆ? ಕಾಸ್ಟ್ ಪ್ರೈಸ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್. ಹಾಗಾದರೆ ಕಾಸ್ಟ್ ಪ್ರೈಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿ, ಇವಾಗ ಇಷ್ಟೊತ್ತು ಅದನ್ನೇ ಹೇಳಿದ್ದು, ಈಗ ಇಷ್ಟೊತ್ತು ನಾವು ಅದನ್ನೇ ಹೇಳಿದ್ದು. ಹಾಗಾದರೆ 12,000ನಲ್ಲಿ ಎಷ್ಟು ಪರ್ಸೆಂಟು? 20%. ಎಷ್ಟು ಪರ್ಸೆಂಟು? 20%. ಇಲ್ಲಿ ಕ್ಲೂ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ 20% ಅಂತ ಅಂದ್ಬಿಟ್ಟಿದೆ. ಹಾಗಾದರೆ 20% GP ರೇಷಿಯೋ. ಹಾಗಾದರೆ ಕ್ಯಾಲ್ಕುಲೇಟ್ರಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಬರೋದು 2,400. ಹಾಗಾದರೆ 2,400 ಅನ್ನೋದು ಪ್ರಾಫಿಟ್ ಆಯಿತು. 2,400 ಏನಾಯಿತು? ಪ್ರಾಫಿಟ್ ಆಯಿತು. ಹಾಗಾದರೆ 12,000 ಮೈನಸ್ ಎಷ್ಟು? 2,400 ಅಂದರೆ ಬರೋದು 9,600 ಅಂತ ಏನು ಬರುತ್ತೋ ಇದೇ ಕಾಸ್ಟ್ ಪ್ರೈಸ್ ಆಗಿರುತ್ತೆ. ಸೊ ಇದನ್ನ ಪರ್ಚೇಸಸ್ ಅಲ್ಲಿ ಲೆಸ್ ಮಾಡಬೇಕು ಸ್ಟೂಡೆಂಟ್ಸ್. ಯಾವುದ್ರಲ್ಲಿ ಲೆಸ್ ಮಾಡಬೇಕು? ಪರ್ಚೇಸಸ್ ಅಲ್ಲಿ ಲೆಸ್ ಮಾಡಬೇಕು ಸ್ಟೂಡೆಂಟ್ಸ್. ಅರ್ಥ ಆಗಿದೆ ಅನ್ಸುತ್ತೆ. ಥೆಫ್ಟ್ ಆಗಿದೆ, ಅದು ಸೇಲ್ಸ್ ವ್ಯಾಲ್ಯೂ ಅಂತೆ, ಕಾಸ್ಟ್ ಪ್ರೈಸ್ನ ಕ್ಯಾಲ್ಕುಲೇಟ್ ಮಾಡಬೇಕು ಸ್ಟೂಡೆಂಟ್ಸ್. ಇದು 11 ಅಡ್ಜಸ್ಟ್ಮೆಂಟ್ಸ್. ಒಂದು ಕಡೆಯಿಂದ ರೀಕಾಲ್ ಮಾಡ್ಕೊಂಡ್ಬಿಡ್ತೀನಿ. ಪ್ಲ್ಯಾಂಟ್ ಇನ್ಸ್ಟಾಲ್ ಆಗಿದೆಯಂತೆ. ಪ್ಲ್ಯಾಂಟ್ ಇನ್ಸ್ಟಾಲ್ ಆಗಿದೆ. ಆ ಪ್ಲ್ಯಾಂಟ್ ಇನ್ಸ್ಟಾಲ್ ಆಗಿರೋದು ಓನ್ ವರ್ಕರ್ಸಿಂದ ಆಗಿರೋದು. ವೇಜಸ್ನ ಕೊಟ್ಟಿದ್ದಾರೆ, ಅದು ವೇಜಸ್ನಲ್ಲಿ ಸೇರ್ಕೊಂಡಿದೆಯಂತೆ. ಹಾಗಾದ್ರೆ ವೇಜಸ್ನಲ್ಲಿ ಏನು ಮಾಡಬೇಕಾಗಿರುತ್ತೆ? ನೀವು ಲೆಸ್ ಮಾಡಬೇಕಾಗಿರುತ್ತೆ. ಗೂಡ್ಸ್ ವಿತ್ ಡ್ರಾನ್ ಬೈ ದ ಪ್ರೊಪ್ರೈಟರ್ ಅಂದರೆ ಡ್ರಾಯಿಂಗ್ಸ್ನ ಪರ್ಚೇಸ್ ಅಲ್ಲಿ ನೀವು ಲೆಸ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಪರ್ಚೇಸ್ ಇನ್ಕ್ಲೂಡ್ 3,000 ಪರ್ಚೇಸ್ ಆಫ್ ಮಿಷನರಿ, ಪರ್ಚೇಸ್ ಆಫ್ ಅಸೆಟ್ ಆಯಿತು. ಪರ್ಚೇಸಸ್ ಅಲ್ಲಿ ಏನು ಮಾಡಬೇಕಾಗಿರುತ್ತೆ? ನೀವು ಲೆಸ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಸೇಲ್ಸ್ ಅಪ್ ಟು ದ ಡೇಟ್ ಆಫ್ ಫೈರ್ ಇನ್ಕ್ಲೂಡ್ಸ್ rupees 10,000 ಫಾರ್ ವಿಚ್ ಗೂಡ್ಸ್ ಹ್ಯಾಡ್ ನಾಟ್ ಬಿನ್ ಡಿಸ್ಪ್ಯಾಚ್ಡ್. ಹಾಗಾದರೆ ಏನು ಮಾಡಬೇಕಾಗಿರುತ್ತೆ? ನೀವು ಗೂಡ್ಸ್ನ ಅಂದರೆ ಸೇಲ್ಸ್ನಲ್ಲಿ ಏನು ಮಾಡಬೇಕಾಗಿರುತ್ತೆ? ನೀವು ಲೆಸ್ ಮಾಡಬೇಕಾಗಿರುತ್ತೆ. ಕಾಸ್ಟ್ ಆಫ್ ಗೂಡ್ಸ್ ಡಿಸ್ಟ್ರಿಬ್ಯೂಟೆಡ್ ಆಸ್ ಫ್ರೀ ಸ್ಯಾಂಪಲ್ಸ್ ಪರ್ಚೇಸ್ ಅಲ್ಲಿ ನೀವೇನು ಮಾಡಬೇಕಾಗಿರುತ್ತೆ? ಲೆಸ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಪರ್ಚೇಸಸ್ ಅಪ್ ಟು ದ ಡೇಟ್ ಆಫ್ ಫೈರ್ ಡಿಡ್ ನಾಟ್ ಇನ್ಕ್ಲೂಡ್ rupees 40,000 for which a purchaser's invoice had not been received by the from the supplier, though goods have been received in go down. ಏನು ಮಾಡಬೇಕಾಗಿರುತ್ತೆ? ನೀವು ಪರ್ಚೇಸಸ್ಗೆ ಏನು ಮಾಡಬೇಕಾಗಿರುತ್ತೆ? ನೀವು ಆ್ಯಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಕಾಸ್ಟ್ ಲೆಸ್ ದ್ಯಾನ್ 10% ಅಂಡರ್ ವ್ಯಾಲ್ಯೂಷನ್ ಆಫ್ ಸ್ಟಾಕ್, ಇದು ನಿಮ್ಗೆ ಗೊತ್ತಿದೆ. ಅದೇ ರೀತಿ ಗೂಡ್ಸ್ನ ಕನ್ಸೈನ್ಮೆಂಟ್ ಮುಖಾಂತರ ಕಳಿಸುವಾಗ ಆಕ್ಸಿಡೆಂಟ್ ಆಗಿದೆಯಂತೆ. ಇನ್ ಟ್ರಾನ್ಸಿಟ್ ಅಡ್ಜಸ್ಟ್ಮೆಂಟ್ನ ನಾವು ಟ್ರೀಟ್ ಮಾಡಬೇಕು ಅಂತಂದರೆ
ಟ್ರೇಡಿಂಗ್ ಅಕೌಂಟ್ ಕ್ರೆಡಿಟ್ ಸೈಡ್ನಲ್ಲಿ ತಗೊಳ್ಳಿ ಸ್ಟೂಡೆಂಟ್ಸ್. ನೆಕ್ಸ್ಟ್, ಡ್ಯೂರಿಂಗ್ ಏಪ್ರಿಲ್ 1997 ಅ ಕ್ಲರ್ಕ್ ಹ್ಯಾಡ್ ಮಿಸ್ಅಪ್ರಾಪ್ರಿಯೇಟೆಡ್ ಅನ್ರೆಕಾರ್ಡೆಡ್ ಕ್ಯಾಶ್ ಸೇಲ್ಸ್ ನ ಸೇಲ್ಸ್ಗೆ ನೀವೇನು ಮಾಡಿ ಆ್ಯಡ್ ಮಾಡಿ ಸ್ಟೂಡೆಂಟ್ಸ್. ಸೇಲ್ಸ್ಗೆ ಏನು ಮಾಡಿ ನೀವು ಆ್ಯಡ್ ಮಾಡಿ ಸ್ಟೂಡೆಂಟ್ಸ್. ಅದೇ ರೀತಿಯಲ್ಲಿ ಗೂಡ್ಸ್ ವಿತ್ಡ್ರಾನ್ ಬೈ ದ ಪ್ರೊಪ್ರೈಟರ್ ಆ್ಯಂಡ್ ಥೆಫ್ಟ್ ಟು ಪ್ಲೇಸ್. ಇಲ್ಲಿ ಸೇಲ್ಸ್ ವ್ಯಾಲ್ಯೂ ಅಂತ ಕೊಟ್ಟಾಗ ನಾವು ಕಾಸ್ಟ್ ಪ್ರೈಸ್ಗೆ ಕನ್ವರ್ಷನ್ ಮಾಡ್ಕೊಂಡು ಮಾಡಬೇಕಾಗಿರುತ್ತೆ. ಕಾಸ್ಟ್ನ ಕಂಡುಹಿಡಿಯೋದು ಸೇಲ್ ಪ್ರೈಸ್ ಮೈನಸ್ ಪ್ರಾಫಿಟ್ನ ಮಾಡೋದೇ ಬರೋದು ಕಾಸ್ಟ್ ಪ್ರೈಸ್, ಅದನ್ನು ತಗೊಬೇಕಾಗಿರುತ್ತೆ. ಎರಡನ್ನೂ ಕೂಡ ಪರ್ಚೇಸಲ್ಲಿ ಲೆಸ್ ಮಾಡ್ತೀರ. ಇಷ್ಟು ಲವ್ ಆ್ಯಂಡ್ ಅಡ್ಜಸ್ಟ್ಮೆಂಟ್ ಬಗ್ಗೆ ಹೇಳಿದ್ದೀನಿ, ಅನಲೈಸ್ ಮಾಡಿದ್ದೀನಿ. ಈಗ ಇವಾಗ ಇಲ್ಲಿ ಬರೋಣ. ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಹೇಳಿದ ನಂತರ ಪ್ರಾಬ್ಲಮ್ ನಂಬರ್ 45 ನಲ್ಲಿ ಬೆಂಕಿ ಬಿದ್ದಿದ್ದು ಯಾವಾಗಂತೆ 15th June 1997. ಹಾಗಾದ್ರೆ 15th June 1997 ಅಂತಂದ್ರೆ ಇಲ್ಲಿ 31 ಡಿಸೆಂಬರ್ ಅಂತ ಹೇಳ್ತಾರೆ. 1/1/97 to 15 June 97. ಇಲ್ಲಿವರೆಗೂ ಪ್ರಿಪೇರ್ ಮಾಡೋ ಅಕೌಂಟ್ ಹೆಸರೇನು? ಮೆಮೊರೆಂಡಮ್ ಟ್ರೇಡಿಂಗ್ ಅಕೌಂಟ್. ಓಕೆ. ಲಾಸ್ಟ್ ಇಯರ್ ಕ್ಲೋಸಿಂಗ್ ಸ್ಟಾಕ್, ಈ ವರ್ಷಕ್ಕೆ ಓಪನಿಂಗ್ ಸ್ಟಾಕ್ ಅಂದ್ರೆ ಇದು ಅಂಡರ್ ವ್ಯಾಲ್ಯೂ ಆಗಿದೆ ಅಂತಂದ್ರೆ ನೀವು ಕಾಸ್ಟ್ ಪ್ರೈಸ್ ಕನ್ವರ್ಟ್ ಮಾಡಬೇಕಾಗಿರುತ್ತೆ. ಪರ್ಚೇಸಸ್ ಅಪ್ ಟು ದ ಡೇಟ್ ಆಫ್ 5 ತಗೊಂತೀರಾ, ಸೇಲ್ಸ್ ಅಪ್ ಟು ದ ಡೇಟ್ ಆಫ್ 5, ವೇಜಸ್ ಅಪ್ ಟು ದ ಡೇಟ್ ಆಫ್ 5, ಕ್ಯಾರೇಜ್ ಔಟ್ವರ್ಡ್ಸ್ ಏನು ಮಾಡಬೇಕು ಅಂತ ನಿಮಗೆ ಗೊತ್ತಿರುತ್ತೆ. ನಾನು ಹೇಳಲ್ಲ ಇದನ್ನ. ಓಕೆ, ಹೇಳಲ್ಲ ನಾನು. ಸ್ಟಾಕ್ ಸಾಲ್ವೇಜ್, ಸ್ಟಾಕ್ ಆನ್ ದ ಡೇಟ್ ಆಫ್ 5 ನಲ್ಲಿ ಸ್ಟಾಕ್ ಸಾಲ್ವೇಜ್ನ ಲೆಸ್ ಮಾಡ್ರಿ. ಅಮೌಂಟ್ ಆಫ್ ಪಾಲಿಸಿ ಟೇಕನ್ 3 lakhs ಅಂತ ಕೊಟ್ಟಿದ್ದಾನೆ. ಅಂಡರ್ ವ್ಯಾಲ್ಯೂಷನ್, ಓವರ್ ವ್ಯಾಲ್ಯೂಷನ್ ಅಂತ ನೋಡಿ. ಅಂಡರ್ ವ್ಯಾಲ್ಯೂಷನ್ ಆಗಿತ್ತು ಅಂದರೆ ಆವ್ರೇಜ್ ಕ್ಲಾಸ್ ಅಪ್ಲೈ ಮಾಡ್ರಿ. ಓವರ್ ವ್ಯಾಲ್ಯೂಷನ್ ಆಗಿತ್ತು ಅಂದರೆ ಆ ಲೆಸ್ ಮಾಡಿದ್ಮೇಲೆ, ಸಾಲ್ವೇಜ್ ಲೆಸ್ ಮಾಡಿದ್ಮೇಲೆ ಬರೋದೇ 5 ಕ್ಲೈಮ್ ಆಗಿರುತ್ತೆ. GP ರೇಷಿಯೋ 20% ಅಂತ ಆತನೇ ಕೊಟ್ಬಿಟ್ಟಿದ್ದಾನೆ. ಸೊ ಏನು ಮಾಡಬೇಕು? ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಅಡ್ಜಸ್ಟ್ಮೆಂಟ್ 9 ಅಡ್ಜಸ್ಟ್ಮೆಂಟ್ಸ್ ಮಾತ್ರ ಈ ಪ್ರಾಬ್ಲಮಲ್ಲಿ ಕೊಟ್ಟಿದ್ದೀನಿ ನಿಮಗೆ. 9 ಅಡ್ಜಸ್ಟ್ಮೆಂಟ್ ಮಾತ್ರನೇ ನಾನು ನಿಮಗೆ ಕೊಟ್ಟಿದ್ದೀನಿ. ಎಲ್ಲ ಅರ್ಥ ಆಗಿದೆ ಅನಿಸುತ್ತೆ. ಸೊ ಸ್ಕ್ರೀನ್ಶಾಟ್ ಎಲ್ಲ ತೊಗೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸ್ಕ್ರೀನ್ಶಾಟ್ ಇನ್ನೂ ತೊಗೊಂಡಿಲ್ಲ ಅಂತಂದರೆ ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತಗೊಳ್ಳಿ. ಇದು ನಿಮಗೆ ಹೋಮ್ವರ್ಕ್. ಹೋಮ್ವರ್ಕ್ ಆಗಿರುತ್ತೆ ಸ್ಟೂಡೆಂಟ್ಸ್. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಸ್ಟೂಡೆಂಟ್ಸ್. ಸೊ ನೆಕ್ಸ್ಟ್ ಲಾಸ್ಟ್ ಸೆಷನ್ ಆಗಿರುತ್ತೆ ಯಾವುದ್ರದ್ದು? ಫೈರ್ ಇನ್ಶೂರೆನ್ಸ್ ಕ್ಲೈಮ್ದು. ನೆಕ್ಸ್ಟ್ ಸೆಷನ್ನಿಂದ ಬಿಸ್ನೆಸ್ ಮ್ಯಾಥಮೆಟಿಕ್ಸ್, MTBD ಅಂತ ಕೂಡ ಕರೀತಾರೆ. ಮೆಥಡ್ಸ್ ಆ್ಯಂಡ್ ಟೆಕ್ನಿಕ್ಸ್ ಫಾರ್ ಬಿಸ್ನೆಸ್ ಡಿಸಿಷನ್ಸ್ ಅಂದ್ಬಿಟ್ಟಿದೆ MTBD. ಅದನ್ನೇ ಈಗ ಕೆಲವು ಯೂನಿವರ್ಸಿಟಿಯವರು ಬಿಸ್ನೆಸ್ ಮ್ಯಾಥಮೆಟಿಕ್ಸ್ ಅಂತ ಕೂಡ ಕರೀತಾರೆ. ಸೊ ಬಿಸ್ನೆಸ್ ಮ್ಯಾಥಮೆಟಿಕ್ಸ್ ಸ್ಟಾರ್ಟ್ ನಾನು ಮಾಡಬೇಕು ಅಂತಂದರೆ ಈ ವಿಡಿಯೋನ ಎಷ್ಟು ಲೈಕ್ ಮಾಡ್ತೀರಾ ನೋಡೋಣ ಸ್ಟೂಡೆಂಟ್ಸ್. ನೀವೆಷ್ಟು ಲೈಕ್ ಮಾಡ್ತೀರೋ ಅಷ್ಟು ಬೇಗ ಬಿಸ್ನೆಸ್ ಮ್ಯಾಥಮೆಟಿಕ್ಸ್ನ ನಾನು ಸ್ಟಾರ್ಟ್ ಮಾಡ್ತೀನಿ. ಓಕೆ ಸ್ಟೂಡೆಂಟ್ಸ್, ಬಾಯ್.